ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಬೆಟ್ಟದ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಶಿವಯೋಗಿ ಜೇನುಕಲ್ಲು ಸಿದ್ದೇಶ್ವರರು ಈ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಅವರು ಈ ಬೆಟ್ಟದ ಮೇಲ್ಭಾಗದಲ್ಲಿ ಹಾಸುಬಂಡೆಯ ಒಂದರ ಮೇಲೆ ತಪೋನ್ನಿರತರಾಗಿದ್ದ ವೇಳೆ ತಮ್ಮ ಪಾದದ ಗುರುತುಗಳನ್ನು ಈ ಬೆಟ್ಟದಲ್ಲಿ ಮೂಡಿಸಿದ್ದಾರೆ. ಈ ಪಾದದ ಗುರುತುಗಳನ್ನೇ ಜೇನುಕಲ್ಲು ಸಿದ್ದೇಶ್ವರರ ಬೆಟ್ಟದಲ್ಲಿ ನಾವು ಇಂದು ಪೂಜಿಸುತ್ತೇವೆ ಮತ್ತು ಈ ಪಾದಗಳಿಗೆ ತುಂಬೆ ಹೂಗಳಿಂದ ಪೂಜೆ ಮಾಡುವುದು ಇಲ್ಲಿನ ಒಂದು ವಾಡಿಕೆಯಾಗಿದೆ. ಮತ್ತು ಈ ಬೆಟ್ಟವನ್ನು ಜೇನುಕಲ್ಲು ಸಿದ್ದೇಶ್ವರ ಬೆಟ್ಟ, ಅಜ್ಜಯ್ಯನ ಬೆಟ್ಟ, ಸಿದ್ದೇಶ್ವರ ಬೆಟ್ಟ ಹೀಗೆ ಮುಂತಾದ ಹೆಸರುಗಳಲ್ಲಿ ಪೂಜಿಸುತ್ತಾರೆ. ಈ ಒಂದು ಕ್ಷೇತ್ರವು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಾಪುರ ಎಂಬ ಗ್ರಾಮದಲ್ಲಿದೆ. ಅರಸೀಕೆರೆಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ನಮಗೆ ಜೇನುಕಲ್ಲು ಬೆಟ್ಟ ಸಿಗುತ್ತದೆ. ಈ ಪವಿತ್ರ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಶ್ರೀಯುತರ ಸನ್ನಿಧಿಯ ಪಕ್ಕದಲ್ಲಿಯೇ ಜೇನುಗೂಡು ಸದಾಕಾಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಕ್ಷೇತ್ರವೆಂದು ಹೆಸರು ಬಂದಿದೆ. ಈ ಬೆಟ್ಟದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜೇನುಗೂಡುಗಳಿವೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಒಂದು ವೇಳೆ ಅಪವಿತ್ರವಾಗಿ ಆಗಮಿಸಿದರೆ ಈ ಜೇನುನೊಣಗಳು ಅವರ ಮೇಲೆ ದಾಳಿ ನಡೆಸುತ್ತವೆ. ಈ ಸಂಗತಿ ಹಲವರ ಅನುಭವಕ್ಕೂ ಕೂಡ ಬಂದಿರುತ್ತದೆ. ಮತ್ತು ಈ ಬೆಟ್ಟವನ್ನು ಹತ್ತಲು ಸುಮಾರು 1100ಕ್ಕೂ ಹೆಚ್ಚು ಮೆಟ್ಟಲುಗಳಿವೆ. ಹಾಗೆಯೇ 3 ಹುಣ್ಣಿಮೆಗಳಂದು ಈ ಕ್ಷೇತ್ರಕ್ಕೆ ಬಂದು ಹರಕೆಯನ್ನು ಮಾಡಿಕೊಂಡರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಹೀಗಾಗಿ ಪ್ರತಿ ಹುಣ್ಣಿಮೆಯಂದು ಸುಮಾರು ಸಾವಿರಾರು ಭಕ್ತರು ಈ ಬೆಟ್ಟಕ್ಕೆ ಆಗಮಿಸುತ್ತಾರೆ. ವೈಯಕ್ತಿಕ ಸಮಸ್ಯೆಗಳು, ಬೇಡಿಕೆಗಳು ಈಡೇರಿಸುವಂತೆ ಈ ಸಿದ್ದೇಶ್ವರರಲ್ಲಿ ಹರಕೆಯನ್ನು ಕಟ್ಟಿಕೊಂಡು ಬೆಟ್ಟವನ್ನು ಹತ್ತಿದ್ದರೆ ಆಸೆಗಳು ಕೈಗೂಡುವುದು ನಿಶ್ಚಿತ ಎಂದು ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳು ಹೇಳುತ್ತಾರೆ. ವಿವಿಧ ರೋಗಗಳಿಂದ ಬಳಲುತ್ತಿರುವ ಜನರು ಈ ಬೆಟ್ಟವನ್ನು ಹತ್ತಿದ್ದರೆ ಗುಣಮುಖರಾಗುತ್ತಾರೆ ಎಂಬ ನಂಬಿಕೆ ಇದೆ. ಜಮೀನು ವಿವಾದ, ಮಕ್ಕಳ ಭಾಗ್ಯ, ಅನಾರೋಗ್ಯ ಮುಂತಾದ ಸಮಸ್ಯೆಗಳನ್ನು ಇಲ್ಲಿಗೆ ಆಗಮಿಸಿದ ನಂತರ ಪರಿಹಾರವಾಗಿದೆ ಎಂದು ಇಲ್ಲಿನ ಭಕ್ತಾದಿಗಳು ತಿಳಿಸುತ್ತಾರೆ. ಬೆಟ್ಟದ ಕೆಳಗೆ ಬಸವಣ್ಣನ ದೇವಾಲಯವಿದೆ. ಶ್ರೀ ಸಿದ್ದೇಶ್ವರ ಶಿವಯೋಗಿಗಳು ಈ ದೇವಾಲಯದಲ್ಲಿ ವಾಸಿಸುತ್ತಿದ್ದರಂತೆ. ನಂತರ ಅವರೇ ಬಸವಣ್ಣನಾಗಿ ಉದ್ಭವಿಸಿ ಇಲ್ಲಿ ನೆಲೆಸಿದ್ದಾರೆ. ಈ ಬಸವಣ್ಣನ ವಿಶೇಷವೆಂದರೆ ಭಕ್ತಾದಿಗಳು ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದಾ ಬೇಡವಾ ಎನ್ನುವುದನ್ನು ಪ್ರಶ್ನೆಯ ಮೂಲಕ ಈ ಗುಡಿಯಲ್ಲಿ ಕೇಳಲಾಗುತ್ತದೆ. ಪುಷ್ಪ ನೀಡುವುದರ ಮೂಲಕ ಈ ಬಸವಣ್ಣ ಉತ್ತರ ನೀಡುತ್ತಾರೆ. ಕೆಲಸ ಕೈಗೂಡುವುದಾದರೆ ಸಮಸಂಖ್ಯೆ ಪುಷ್ಪವನ್ನು, ಕೆಲಸ ಕೈಗೂಡುವುದಿಲ್ಲ ಎಂದರೆ ಬೆಸಸಂಖ್ಯೆಯ ಪುಷ್ಪವನ್ನು ಈ ಬಸವಣ್ಣ ನೀಡುತ್ತಾರೆ. ಮತ್ತು ಕೆಳಗಡೆ ಬಸವಣ್ಣನ ದೇವಸ್ಥಾನದ ವಿಡಿಯೋ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಈ ಬೆಟ್ಟದಲ್ಲಿ ಪ್ರತಿನಿತ್ಯ ಅನ್ನದಾನ ಕೂಡ ನಡೆಯುತ್ತದೆ. ಏನಾದರೂ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ.